ಇವತ್ತು ಪ್ರಧಾನಿ ಆಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಬಾರಿ ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಗೆಲುವಿನ ಮತ್ತೆ ಅದರ ಜೊತೆಗೆ ಈ ಬಾರಿಯೂ ಸಚಿವ ಸಂಪುಟದಲ್ಲಿ ಕರ್ನಾಟಕದಿಂದ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಗೋವಿಂದ ಕಾರಜೋಳ ಅವರ ಹೆಸರು. ಫಸ್ಟ್ ಅವರಿಗೆ ಈ ಸರ್ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಏನಂದ್ರೆ ಎಂಟ್ರಿ ಕೊಡ್ತಾ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನರೇಂದ್ರ ಮೋದಿಜಿಯವರು ಸ್ವಾತಂತ್ರ್ಯ ಬಂದ ನಂತರ ಎರಡನೇ ಪ್ರಧಾನಮಂತ್ರಿ, ಮೂರನೇ ಬಾರಿ ಸತತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥವ್ರು. ಇಂದು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಂತೋಷದ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ದಿನ ಇವತ್ತು. ನನಗಂತೂ ವೈಯಕ್ತಿಕವಾಗಿ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಿಂದ ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತವನ್ನು ವ್ಯವಸ್ಥಿತವಾಗಿ ಯಾವುದೇ ಆಪಾದನೆಗಳಿಲ್ಲದೆ, ಭ್ರಷ್ಟಾಚಾರದ ಆಪಾದನೆಗಳಲ್ಲದೆ, ಯಾವುದೇ ಹಗರಣಗಳಿಲ್ಲದೆ ಭಾಳ ಸ್ವಚ್ಛವಾಗಿ ಆಡಳಿತವನ್ನು ಮಾಡಿದ್ದಾರೆ. ಮುಂದೆಯೂ ಕೂಡ 5 ವರ್ಷಗಳ ಕಾಲ ಅವರ ಆಡಳಿತದಲ್ಲಿ ದೇಶದ ಆರ್ಥಿಕ ಸ್ಥಿತಿಗತಿ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಒಯ್ತೀನಿ ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡೇನು ಆಡಳಿತ ಮಾಡ್ತಾರೆ. ಅವರು ಖಂಡಿತವಾಗಿಯೂ ಯಶಸ್ವಿ ಆಗ್ತಾರೆ, ಯಶಸ್ವಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೀನಿ. ಸರ್, ಈಗ 2 ಬಾರಿ ಪ್ರಧಾನಿಯಾಗಿ ನಡೆಸಿರ್ತಕ್ಕಂಥ ಆಡಳಿತಕ್ಕೂ ಈ ಬಾರಿಗೂ ಸಹಿತ ತುಂಬ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವಾಗ ಪೂರ್ತಿ ಮೆಜಾರಿಟಿ ಇತ್ತು ನಿಮಗೆ ಬಿಜೆಪಿಗೆ, ಈ ಬಾರಿ ಏನಂತಂದ್ರೆ NDAಗಿದೆ. ಹಾಗಾಗಿ ಕೆಲವೊಂದು ಕಡೆಗೆ ಏನಂದ್ರೆ ಹಿಡಿದಿಟ್ಕೊಳ್ಳುವಂತಹ ಸಂದರ್ಭವೂ ಸಹಿತ ಬಂದ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಇಡೀ ದೇಶಾದ್ಯಂತ ಜನರಿಗೆ ಇರುವಂತದ್ದು. ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮಿತ್ರ ಪಕ್ಷಗಳನ್ನ ಜೊತೆಗೆ ತಗೊಂಡು ಆಡಳಿತ ನಡೆಸ್ತಕ್ಕಂಥದ್ದು, ಅವ್ರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು. ಆ ಸವಾಲನ್ನು ಎದುರಿಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಜಿಯವ್ರಿಗೆ ಖಂಡಿತವಾಗಿಯೂ ಅವ್ರ ಈ ಸವಾಲನ್ನು ಎದುರಿಸಿ ಯಶಸ್ವಿ ಆಗ್ತಾರನ್ನೋ ವಿಶ್ವಾಸ ನನಗಿದೆ. ಈಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ JDU ನಾಯಕರು ಆಲ್ರೆಡಿ ಹೇಳಿದ್ದಾರೆ, ಅಗ್ನಿವೀರ್ ಯೋಜನೆ ಅಂತಹ ಯೋಜನೆಯನ್ನ ಮತ್ತೊಂದು ಬಾರಿ ಮರುಪರಿಶೀಲನೆ ಮಾಡಿ ಅನ್ನುವಂತ ವಿಚಾರ ಹೇಳಿದ್ದಾರೆ. ಸೊ ಹಾಗಾಗಿ ಈ ಹಿಂದೆ ಆಗಿರ್ತಕ್ಕಂಥ ಯೋಜನೆಗಳನ್ನು ಸಹಿತ ಮರುಪರಿಶೀಲನೆ ಮಾಡಬೇಕಾದಂತಹ ಪ್ರಶ್ನೆ ಉದ್ಭವ ಈ ಹಿಂದೆ ಆಗ್ತಿರ್ಲಿಲ್ಲ, ಈಗ ಆಗ್ತಾ ಇದೆ ಅಲ್ಲ, ಅದಕ್ಕಾಗಿ ನಾ ಕೇಳಿರುವಂತದ್ದು. ನೋಡು, ಅದರ ಬಗ್ಗೆ ನಾನು ಸರಿಯಾಗಿ ಅವ್ರು ಏನು ಹೇಳಿದಾರಂತ ಕೇಳಿಲ್ಲ, ತಿಳ್ಕೊಂಡ್ರೆ ಆಕ್ಷನ್. ಓಕೆ ಸರ್, ಈಗ ಇನ್ನೊಂದು ಕೊನೆಯದಾಗಿ ನಿಮಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಜನರ ನಿರೀಕ್ಷೆ, ಮತ್ತೆ ಬಹಳಷ್ಟು ಜನರು ಚರ್ಚೆ ಮಾಡ್ತಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಯಾಕ್ಷನ್? ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೇನೆ. ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ಅವರ ಮಾರ್ಗದರ್ಶನದಲ್ಲಿ ಖಂಡಿತವಾಗಿಯೂ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ. ನಿಮಗೆ ಸಿಗ್ಬೋದು ಅನ್ನೋ ನಿರೀಕ್ಷೆ? ನಾನು ಅದರ ಬಗ್ಗೆ ಯಾರಿಗೂ ಕೇಳಿಲ್ಲ ಮತ್ತು ಕೇಳೋ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿಗೆ ರಿಯಾಕ್ಷನ್ ಕೊಡ್ಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದು ಗೋವಿಂದ ಕಾರಜೋಳ ಅವರು ಹೇಳುವಂತಹ ಮಾತು. ಪ್ರಧಾನಿಯವರು ಮತ್ತೊಂದು ಬಾರಿ ಏನಂದ್ರೆ ಪದಗ್ರಹಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.